ಆ ರಾಗ ಬೈದು ಬುದ್ಧಿ ಹೇಳ ಫಾದರ್ ಕಣೋ ಇವನು ನೋವೆಲ್ ಕಣ್ಣೀರು ಸೋಮದದು ಕಣೋ ಜಾಸ್ತಿ ಎಳಿಬೇಕು. ಬಟ್ ಈಗ ಕ್ಲಾಸಿಕಲ್ ಅಂದ್ರೆ ಏನು ಗೊತ್ತಾ, ಅದು ಕ್ಲಾಸಿಕಲ್ ಇಂದ ಗಂಟ್ಲು ಏನಾಗುತ್ತೆ, ಬಂಪ್ ಆಗುತ್ತೆ. ಹಾಡೆ ಅಂದ್ರೆ ಅಂದ್ರೆ ಅರ್ಥ ಆಗುತ್ತೆ ನಿಮ್ಗೆ ಎಷ್ಟು ಕಷ್ಟ ಇದೆ. ಈಗ ಎಫ್ ಅಲ್ಲಿ ಅಂದ್ರೆ ವಾಯ್ಸ್ ಹೋಗುತ್ತೆ, ಅದು ಹೋಗುತ್ತೆ. ಆಕ್ಚುಲಿ ಈಗ ನಾವು ಮುಖದಿಂದ ನೋಡಬಾರ್ದು ಫ್ರೆಂಡ್ಸು ಏನೇನ್ ಮಾಡ್ಬೇಕು. ನಾ ಆಕ್ಚುಲಿ 2 years ತಗೋಬಹುದು, 1 year 3 years ತಗೋದು. ಆ ಮರ ಅಲ್ಲಿ ತನಕ ಗ್ರೋ ಆಗಕ್ಕೆ 150 years ಬೇಕು, 100 years. ಬಟ್ ನಾವು 1 year ತಗೋತೀವಿ, ಯಾಕಂದ್ರೆ ಅದು ಸಿಂಪಲ್. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಸರಿಗಮಪ ಲಿಟಲ್ ಚಾಂಪ್ಸ್ನ ಕ್ಯೂಟ್ ಸ್ಟಾರ್ ನಮ್ಮ ಜೊತೆಗಿದ್ದಾರೆ. ಕ್ಯೂಟ್ ಸ್ಟಾರ್ ಅಂತ ಹೇಳಿದ ತಕ್ಷಣ ಡೆಫಿನೆಟ್ಲಿ ನಿಮಗೆ ಗೊತ್ತಾಗಿರುತ್ತೆ ಅದು ಯಾರು ಅಂತ. ನಮ್ಮ ಒನ್ ಆ್ಯಂಡ್ ಓನ್ಲಿ ಜಿಷ್ಣು ಅವರು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಾರೆ. ಮಾತಾಡಿಸ್ತಾ ಹೋಗೋಣ. ಜಿಷ್ಣು ಅವರೇ, ವೆಲ್ಕಮ್ ಟು ದ ಶೋ. ನಿಮಗೆ ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಸರಿಗಮಪ ಲಿಟಲ್ ಚಾಂಪ್ಸ್ ಹೇಗಾಗ್ತಿದೆ? ಜಡ್ಜಸ್ ಎಲ್ಲ ಚೆನ್ನಾಗಿ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರಾ, ಹೇಗೆ? ಓಕೆ ಅಷ್ಟೇ. ಸೊ ನಿಮಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಎಲ್ಲ ಇವಾಗ ಹುಟ್ಕೊಂಡಿದ್ದಾರೆ ಹೊರಗಡೆ. ಏನು ಹೇಳ್ತೀರಾ ನಿಮ್ಮ ಫ್ಯಾನ್ಸಿಗೆಲ್ಲ? ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನನ್ನ ಹಾಡಕ್ಕೆ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಜೋಸ್ಗೆ. ಓಕೆ, ನೀವು ಯಾವ ಥರ ಸಪೋರ್ಟ್ ಮಾಡ್ತೀರಾ ಅವ್ರಿಗೆ? ಅಂದರೆ ಲೈಕ್ ಅಂದರೆ ನಾನು ಅವರು ಜೋರ್ಸ್ ಕೊಡಲ್ಲ ಅಂದ್ಕೊಳ್ಳಿ, ನಾನು ಬಂದು ಕೆಳಗಡೆ ಬಂದು ಹೇಳ್ತೀನಿ ಜೋರ್ಸ್ ಅಲ್ಲಿರಿ ಅಂತ ಅಂದ್ಬಿಟ್ಟು ಮತ್ತೆ ಹೋಗ್ತೀನಿ ಅಷ್ಟೇ. ಓಕೆ, ಸೊ ಈಗ ಎಷ್ಟನೇ ಸ್ಟ್ಯಾಂಡರ್ಡ್ ಜಿಷ್ಣು ಅವರು? ನಾನು ಯು ಕೆ ಜಿ. ಸೊ ರಿಪೀಟ್ ಯು ಕೆ ಜಿ. ನಾನು ರಿಪೀಟ್ ಯು ಕೆ ಜಿ ಅಂದರೆ ಅದೆಂತ ಅರ್ಥ? ಅದು ಈಗ ನಾನು ಜೂನ್ 9 ಬಾರ್ನು, ಜೂನ್ 1ಗೆ 6 ಆಗಬೇಕು. ನಾನು ಜೂನ್ 9ಗೆ 6 ಆಗಿದ್ದೀನಿ. ಸೊ ಅದಕ್ಕೆ ರಿಪೀಟ್ ಯು ಕೆ ಜಿ. ನೀವೀಗ ಅಂದರೆ ಡಬಲ್ ಗ್ರ್ಯಾಜುಯೇಟ್ ಥರನಾ ಇದು? 2 ಸಲ ಆ ಥರ? ಓ ಸೂಪರ್ ಅಲ್ಲ. ಕೆಲವೊಬ್ರಿಗೂ ಆಗಿರುತ್ತೆ. ಹೌದಾ? ಓಕೆ, ಅಂದರೆ ನೀವೀಗ ಸ್ಕೂಲಲ್ಲಿ ಫುಲ್ ಅಂದರೆ ಹಿಂಗೆ ನೀವು ಶಾರ್ಪ್ ಸ್ಟೂಡೆಂಟಾ? ಯಾವ ಥರ ಕಿಡ್ ನೀವು? ನಾಟಿ ಕಿಡ್ಡಾ, ಲಾಸ್ಟ್ ಬೆಂಚರಾ, ಹಿಂಗೆ? ಲಾಸ್ಟ್ ಬೆಂಚರ್ ಅಂದರೆ. ಹೌದಾ? ಅಂದರೆ ತುಂಬ ಟೀಚರ್ಸ್ಗೆಲ್ಲ ತುಂಬ ಟಾರ್ಚರ್ ಎಲ್ಲ ಕೊಡ್ತೀರಾ ನೀವು, ಹಂಗೆ? ನಾವು ಫಸ್ಟ್ ಬೆಂಚ್ ಅಂದರೆ ಟಾರ್ಚರ್ ಎಲ್ಲ ಅಲ್ಲ, ನಾರ್ಮಲ್. ಓಕೆ, ಸೊ ಈಗ ಅಮ್ಮನಿಗೆಲ್ಲ ಸಿಕ್ಕಾಪಟ್ಟೆ ಅಂದರೆ ಒಂಥರ ಕ್ವಾಟ್ಲೆ ಕೊಡ್ತಾ ಇರ್ತೀರ, ಅಂದರೆ ಪ್ರಾಕ್ಟೀಸ್ ಟೈಮಲ್ಲೆಲ್ಲ ಎಲ್ಲ ಪೇಜಲ್ಲೆಲ್ಲ ನೋಡಿದ್ವಿ ಜಿ ಕನ್ನಡ. ಸೊ ಹೆಂಗಿರುತ್ತೆ ಪ್ರಾಕ್ಟೀಸ್ ಸೆಷನ್ ಎಲ್ಲ ನಿಮಗೆ? ಸಿಂಗಿಂಗ್ ಎಲ್ಲ ಹೆಂಗೆ ನಿಮಗೆ ಇಂಟ್ರೆಸ್ಟ್ ಬಂತು? ನಾನು ಮುಂಚೆ ಸರಿಗಮಪಗೆ ಹೋಗ್ತಾ ಇದ್ದೀನಿ. ನೀವು ಸರಿಗಮಪ ಅಂದರೆ ಸಂಗೀತ ಸರ್, ಸಂಗೀತ. ಓಕೆ, ನಾನು ಸರಿಗಮಪಗೆ ಈ ಅಂದರೆ ಈ ಸೀಸನ್ ಅಂದರೆ 22 ಈಗ ಅಂದರೆ ಮುಂಚೆ ಸೀಸನ್ ಅಂದರೆ ಹಳೆ ಸೀಸನ್ ಅಲ್ಲ, ಈ ಸೀಸನ್ ಓಪನ್ ಹೇರ್ ಕಲಿದ್ದೀರಾ? ಆವಾಗ ನಾನು ಹಾಡ್ದಿದ್ದೆ. ಅಂದರೆ ಡೈರೆಕ್ಟ್ ಶೂಟ್ ಅಲ್ಲ, ಮೆಂಟರಿಂಗು ಎಲ್ಲ ಇತ್ತು. ಸಿಂಗಿಂಗು ತುಂಬ ಕಷ್ಟ. ಆ ಲಯ ಬರುತ್ತಲ್ಲ ಆ ಮ್ಯೂಸಿಕ್ದು, ಅದು ಈಸಿ. ಅದಂಗೆ ಸುಮ್ಮನೆ ಒಂಥರ ಇಲ್ಲಿ ನಮ್ಮ ಎದುರುಗಡೆ ಹಿಂಗಿರುತ್ತೆ, ಅವ್ರು ಹೇಳ್ಕೊಡ್ತಾರೆ ಹಿಂಗೆ ಹಿಂಗೆ. ನೀವು ಒಬ್ರು ಶೇಗೋ ಸರ್ ಅಂತ ನೋಡಿದ್ದೀರಾ? ಅದು ಈಸಿ, ಸುಮ್ಮನೆ ಹಿಂಗೆ ಬಾರಿಸೋದು. ಡ್ರಮ್ಸ್ ಕಷ್ಟ. ಬಟ್ ಈಗ ನೀವು ಹಾಡಬೇಕು ಅಂತ ಯಾವಾಗ ಅನ್ನಿಸ್ತು ನಿಮಗೆ? ಹಾಡ್ತೀನಿ ನಾನು ಅಂತ ಹೆಂಗೆ ಇಂಟ್ರೆಸ್ಟ್ ಬಂತು ಅದ್ರ ಮೇಲೆ? ಅದು ನಾನು 5 years ಇಂದ ಕಲಿತಾ ಇದ್ದೀನಿ ಸಂಗೀತ. ನಿಮಗೆ ಎಷ್ಟು ವರ್ಷ ಇವಾಗ? ನನಗೆ 6 ಈಗ. 6 years. ನೀವು 5 ವರ್ಷದಿಂದ ಕಲಿತಾ ಇದ್ದೀರಾ ಹಾಡು? ಅಂದರೆ ಹಳೆ 5 ವರ್ಷ ಅಲ್ಲ, 5 years ಓಲ್ಡ್ ಅಷ್ಟೇ. ಓಕೆ, ಆ ಸಾಂಗ್ ಹೇಳಿ. ಮೊನ್ನೆ ಒಂದು ಅಮ್ಮ ಸಾಂಗ್ ಹೇಳಿದ್ರಿ ನೀವು, ಸಖತ್ ಫೇಮಸ್ ಆಯ್ತು ಅದು. ಎಲ್ಲೂ ಹೋಗಲ್ಲ ಅದನ್ನ ಹೇಳಿ. ಮಾಮಂದ ಅಮ್ಮ ಸಾಂಗ್
ಅಮ್ಮ ಸಂಘ. ಅಮ್ಮ ಅದೊಂದು ಸಾಂಗ್ ಹೇಳಿದ್ರಲ್ಲ, ಐ ಲವ್ ಯು ಹೇಳಿದ್ರಲ್ಲ, ಅಮ್ಮ ಅಮ್ಮ. ಅದು ನಾನೆಲ್ಲ, ಅದು ಸಾಂಗ್. ಬೇರೆದು ಹೇಳಿ. ಅಂದ್ರೆ ಯಾರು ಹೇಳಿ? ಯಾವ್ದು ಮೆಲೋಡಿ ಹೇಳ್ದಿರ್ತೀನಿ, ಹೇಳಿ. ರಿಪೀಟ್ ಮಾಡ್ಬಿಟ್ಟು. ಮುಂಜಾನೆ ಮುಂಜೆಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಓಬಲವೇ ನೀನೆಲ್ಲೆ ಹುಡುಕಾಟ ನಿನಗೆನ್ನೆಲ್ಲಿ. ಇಷ್ಟ. ಬೇರೆ ಯಾವುದು ಸಾಂಗ್ಸ್ ನಿಮಗೆ ಸಖತ್ ಹಾಡಕ್ಕೆ ಯಾವ ಸಾಂಗ್ ಇಷ್ಟ ಆಗುತ್ತೆ? ಇವಾಗ ರೀಸೆಂಟ್ ಯಾವ್ದಾದ್ರು ಕೇಳಿರೋ ಸಾಂಗ್ ಯಾವ್ದು ಇಷ್ಟ ನಿಮಗೆ? ಎನಿ ಸಾಂಗ್. ಈ ಭೂಮಿ. ಈ ಭೂಮಿ ಹಾಡಿ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕನೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕನೋ. ಸ್ಕೂಲಲ್ಲಿ ಸಖತ್ತಾಗಿ ಹಾಡಿದ್ರಿ, ಸೂಪರ್. ಆ್ಯಕ್ಚುಲಿ ಸ್ಕೂಲಲ್ಲಿ ನಿಮ್ಮದು ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾರೆ? ಟಿ ವಿಲಿ ನೋಡ್ತಾರಾ ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮನ್ನು? ಹಾಂ, ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು? ಈಗ ನಾನು ಬೇರೆ ಸ್ಕೂಲ್ ಶಿಫ್ಟ್ ಆಗಿದ್ದೀನಿ. ಅದೇ ಸುಮ್ಮನೆ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಅಂದರೆ 1 year ಬೇಕು ಫ್ರೆಂಡ್ಸ್ ಆಗೋಕ್ಕೆ. ಓಕೆ. ಕೆಲವೊಂದ್ಸತಿ ಯಾವುದೋ ಕೆಟ್ಟದ್ದು ಮಾತಾಡ್ರೆ ಅವಾಗ ತಕ್ಷಣ ನಾವು ಅದನ್ನೇ ರಿಪೀಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ನ. ಓಕೆ. ಆ್ಯಕ್ಚುಲಿ ಈಗ ನಾವು ಮುಖದಿಂದ ನೋಡಬಾರ್ದು ಫ್ರೆಂಡ್ಸು ಏನೇನು ಮಾಡಬೇಕು. ನಾ ಆ್ಯಕ್ಚುಲಿ 2 years ತಗೋಬೋದು, 1 year, 3 years ತಗೋದು. ಆ ಮರ ಅಲ್ಲಿ ತನಕ ಗ್ರೋ ಆಗೋಕ್ಕೆ 150 years ಬೇಕು, 100 years. ಬಟ್ ನಾವು 1 year ತಗೋತೀವಿ, ಯಾಕಂದರೆ ಅದು ಸಿಂಪಲ್ಲು. ಯಾಕಂದರೆ ಅಷ್ಟು ದಿವಸ ನಾವು ವೇಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಸೊ ಅಷ್ಟಂದ್ರೆ 1 ವರ್ಷನಾದರೂ ಟೈಮ್ ಕೊಡಬೇಕು ಫ್ರೆಂಡ್ಶಿಪ್ ಆಗೋದಕ್ಕೆ. ಬಟ್ ಈ ಸ್ಕೂಲಲ್ಲಿ ನಾನು ಹೊಸದಾಗಿ ಜಾಯ್ನ್ ಆಗಿದ್ದೀರಾ ನೀವು? ಹೌದು. ಸೊ 1 year 2 year ತೋತಿ. ಅದಾದ್ಮೇಲೆ ನಿಮಗೆ ಫ್ರೆಂಡ್ಸ್ ಆಗ್ತಾರೆ ಯಾರಾದರೂ? ನಾನು ಫ್ರೆಂಡ್ ಆಗ್ತೀನಿ. ಓಕೆ, ಅಷ್ಟರೊಳಗೆ ನಾನು ಒಂದು ಗ್ರೋಯಿಂಗ್ ವಂಡರ್ಸ್ ಅಂತ ಹಳೇದಿದೆ ಸ್ಕೂಲು, ಅಲ್ಲಿ ಯಾರು ಮಾತಾಡ್ತಿಲ್ಲ. ಹೌದಾ? ಅಂದರೆ ಯಾರು ಫ್ರೆಂಡ್ಸ್ ಆಗಿಲ್ಲ, ಮಾತಾಡ್ಸ್ತಾರೆ, ಫ್ರೆಂಡ್ಸ್ ಆಗಿಲ್ಲ ಯಾರು. ಆಮೇಲೆ ನಾನು 1 ವರ್ಷ ಏನೋ ನೋಡಿ ಫ್ರೆಂಡ್ಸ್ ಆದೆ. ಹೌದಾ? ಸ್ಕೂಲಲ್ಲೆಲ್ಲ ಹಾಡ್ತೀರಾ ನೀವು? ಕೋ-ಕರಿಕ್ಯುಲರ್ ಇವೆಂಟ್ಸ್ ಅದೆಲ್ಲ ಏನಾದರೂ? ಹಾಡೆಲ್ಲ ಈ ಸ್ಕೂಲ್ ಬಂದಿದ್ದೇನಲ್ಲ ಅವಾಗ ಸಂಗೀತ ಜಾಯ್ನ್ ಆದ. ಸುಮ್ಮನೆ ಈಗ ಅಂದರೆ ಈಗ ಏನು ಗೊತ್ತಾ, ಆ ಥರ ಸಂಗೀತ ನಾನು ಕಲ್ತಿದ್ದೀನಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ನಾನು 1 year ತಪ್ಪಾಯ್ತು ನನ್ನ ಫ್ರೆಂಡ್ಸ್ ಆಗಿದ್ದು. ಯಾಕಂದರೆ ಪಾಯ್ಸನ್ ಎಲ್ಲ ಅಂತಾರೆ ಅವರು. ಪಾಯ್ಸನ್ ಅಂದರೆ ಅಂದರೆ ಸುಮ್ಮನೆ ಆಟಕ್ಕಂತ. ಅಂದರೆ ದಿಸ್ ಇಸ್ ನಾಟ್ ಕಂಪ್ಲೇಂಟ್ಸ್, ದಿಸ್ ಈಸ್ ಓನ್ಲಿ ಟೆಲ್ಲಿಂಗ್. ಕಂಪ್ಲೇಂಟ್ಸ್ ಅಂದರೆ ಇದು ದಿನಾನೇ ಹೇಳಬೇಕು, ಅಷ್ಟು ಎಲ್ಲರೂ ಗಲಾಟೆ ಮಾಡ್ತಾರೆ ದಿನ. ನೀವು ಸೈಲೆಂಟಾ? ಎಲ್ಲ ಅಂದರೆ ನಾನು ಒಂದು ಸ್ವಲ್ಪ ಗಲಾಟೆ. ಓಕೆ, ಸ್ವಲ್ಪ ಗಲಾಟೆ ಅಷ್ಟೇ, ಜಾಸ್ತಿ ಏನಿಲ್ಲ. ಓಕೆ. ಅಪ್ಪ ಅಮ್ಮ ಯಾರಿಷ್ಟ? ಅಪ್ಪ ಅಮ್ಮನಲ್ಲಿ ಅಂದರೆ ಯಾರು ಜಾಸ್ತಿ ನಿಮಗೆ ಸಪೋರ್ಟ್ ಮಾಡೋದು, ಹಾಡೆಲ್ಲ ಹೇಳ್ಕೊಡೋದಲ್ಲ? ಅವೆಲ್ಲ ಇಲ್ಲ. ಇಬ್ರು ಅಷ್ಟೇ. ಏನು ಗೊತ್ತಾ, ಈಗ ಒಂದು ಹೇಳ್ತೀನಿ, ಅವರು ಪಾಯ್ಸನ್ ಎಲ್ಲ ಅನ್ನುವಾಗ ಅವ್ರು ತಿಳ್ಕೊಂಡಿದ್ದಾರೆ. ನಾನು ಕಂಪ್ಲೇಂಟ್ಸ್ ಹೇಳ್ತಿರವ ಅವ್ರ ಅಮ್ಮನ ಹತ್ರ, ಇವೆಲ್ಲ ನಂಗೆ ಇಷ್ಟ ಆಗಲ್ಲ. ಪಾಯ್ಸನ್ ಎಲ್ಲ ಪಾಯ್ಸನ್ ಅಂದರೆ ಲೈಕ್ ಅದು ಹೇಳೋಕ್ಕಾಗಲ್ಲ, ಗೊತ್ತಲ್ಲ ಎಲ್ಲರಿಗೂ. ಹಂಗೆ ನಿಮ್ಮ ಫ್ರೆಂಡ್ಸ್ ಕಂಪ್ಲೇಂಟ್ ಏನು ಹೇಳ್ತಾ ಇಲ್ಲ ನೀವು? ಅವ್ರ ಕಂಪ್ಲೇಂಟ್ ನನ್ನ ಬಗ್ಗೆ ತುಂಬ ಹೇಳ್ತಾರೆ, ನಾನೇನು ಮಾಡಿಲ್ಲ. ಆದರೂ ನಿಮ್ಮ ಫ್ರೆಂಡ್ಸ್ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳ್ತಾರೆ. ಅವ್ರಿಗೇನು ಗೊತ್ತು ನನ್ನ ಕಂಪ್ಲೇಂಟ್ಸ್. ಆಮೇಲೆ ಆ ಪಾಯ್ಸನ್ ಅಂದರೆ ಆ ನೀರು ಹಾಕಿ ಏನು ಕೆಮಿಕಲ್ ಹಾಕಿ, ಗೊತ್ತಲ್ಲ? ಗೊತ್ತಾಯ್ತು. ಆ ಥರ ಅಲ್ಲ ಅದು. ಅದೇ ಪಾಯ್ಸನ್ನು ಆ ಥರ ಮಾಡಬಾರ್ದು. ಬಟ್ ದೇ ಆರ್ ನಾಟ್ ಡೂಯಿಂಗ್. ಅಂದರೆ ಸುಮ್ಮನೆ ಆಟಕ್ಕೂ ಹಿಂಗೆಲ್ಲ ಮಾಡಬಾರ್ದು. ಆ ಥರ
ಫ್ರೆಂಡ್ಸ್ ಆಗಿರ್ತೀನಿ ಅವ್ರ ಜೊತೆ. ಅಷ್ಟೇ. ಅವರು ಏನು ಮಾಡ್ತಾರೋ ಸ್ಕೂಲಲ್ಲಿ ಪಾಯ್ಸನ್ ಅಂದು. ಈಗ ನಿಮಗೆ ಇವಾಗ ಜಡ್ಜಸ್ ಅಲ್ಲಿ ಯಾರು ತುಂಬಾ ಇಷ್ಟ ನಿಮಗೆ? ರಾಜೇಶ್ ಕೃಷ್ಣನ್ ಸರ್, 3 ಜನ. ಅವ್ರು 3 ಜನನೂ ಇಷ್ಟನಾ ನಿಮಗೆ? ಫಸ್ಟು VP ಸರು, ಆಮೇಲೆ 3 ಜನ. ಹಾಂ, VP ಸರ್ ಯಾವ ಹಾಡು ಇಷ್ಟ ನಿಮಗೆ? VP ಸರ್ದು VP ಸರ್ದು ನಂಗೆ ಖಾಲಿ ಕ್ವಾರ್ಟರ್ ಬಾಟ್ಲು ನಂಗೆ ಗೊತ್ತಿಲ್ಲ. ಬೈದು ಬುದ್ಧಿ ಹೇಳೋ, ಹಾಂ ಅದು ಗೊತ್ತಾ ನಿಮಗೆ? ಗೊತ್ತು. ಬೈದು ಬುದ್ಧಿ ಹೇಳು ಫಾದರ್ ಕಣ ನೀನು. ಹಾಂ, ನೋವಲ್ ಕಣ್ಣೀರು ಸಮದರು ಕಣೋ. ಅದು ಹೇಮಂತ್ ಸರ್ ಮೆಂಟರಿಂಗ್ ಅವರು ಹಾಡಿದ್ದಾರೆ. ನಾನು ಮೆಂಟರ್ ಮಾಡ್ತಾ ಇದ್ರಲ್ಲ ಅವರು ಹಾಡಿದ್ದಾರೆ. ಮೆಂಟರ್ ಬಗ್ಗೆ ಹೇಳಿ. ಹೇಮಂತ್ ಸರ್ ಅವ್ರು ಚೆನ್ನಾಗಿ ಆಡ್ತಾರೆ. ಅವರು ಅಂದರೆ ಲೈಕ್ ಈಗ ಸುಮ್ಮನೆ ನಮ್ಮ ಇದರೊಳಗಡೆ ಹೇಮಂತ್ ಸರ್, ನಾವು ಆಡಿಯನ್ಸ್ ಅನ್ಕೊಳ್ಳಿ. ಆ ರಾಗ ಬೈದು ಬುದ್ಧಿ ಹೇಳೋ ಫಾದರ್ ಕಣೋ, ಇವನು ನೋವೆಲ್ ಕಣ್ಣೀರು ಸೋಮದರು ಕಣೋ. ಅಂದರೆ ನನಗೆ ಬರ್ತಾ ಇರಲಿಲ್ಲ ಅದು. ಅಂದರೆ ಆ ಎಂಡಿಂಗ್ ತಕ್ಷಣ ಮಾಡಿಬಿಡ್ತೀಯ ನೋವೆಲ್. ಅದೇಂಗ ಗೊತ್ತಾ? ನೋವಲ್ ಕಣ್ಣೀರು ಸೋಮದರು ಕಣೋ, ನೋವಲ್ ಕಣ್ಣೀರು. ಅದು ಕರೆಕ್ಟ್ ಒಂದು ಹೇಳ್ತೀನಿ. ನೋವಲ್ ಕಣ್ಣೀರು ಸೋಮದರು ಕಣೋ. ಜಾಸ್ತಿ ಎಳಿಬೇಕು. ಬಟ್ ಈಗ ಕ್ಲಾಸಿಕಲ್ ಅಂದರೆ ಏನು ಗೊತ್ತಾ? ಆ ಥರ ಅದು ಕ್ಲಾಸಿಕಲ್ ಇಂದ ಗಂಟ್ಲು ಏನಾಗುತ್ತೆ, ಬಂಪ್ ಆಗುತ್ತೆ. ನನಗೆ ಕಷ್ಟ ಅದು ತುಂಬಾ. ಬಂಪ್ ಆಗ್ಬೇಕು ಹಿಂಗೆ. ಅಂದ್ರೆ ಈಗ ನೀವು ಬಂಪಿಂಗ್ ಅಂತ ನೋಡಿದ್ದೀರಾ? ಹಿಂಗ್ ಕೆಳಗಡೆ ಇರುತ್ತೆ, ಹಿಂಗ್ ಬಂಪ್ ಮಾಡಿದ್ರೆ ಇದು ಇಲ್ಲಿ ಹೋಗುತ್ತೆ ಸ್ಪ್ರಿಂಗ್. ಅದು ಆ ಥರ ಬಂಪ್ ಆಗ್ಬೇಕು ಅದು ವಾಯ್ಸು. ತುಂಬಾ ಕಷ್ಟ. ಏನು ಗೊತ್ತಾ, ಹಾಡೋದು ರಾಗ್ ಈಸಿ, ಲಿರಿಕ್ಸ್ ಈಸಿ, ರಾಗ. ಈಗ ನಿಮ್ಗೆ ಒಂದು ಹೇಳ್ತೀನಿ, ಹಾಡ್ತೀರಾ? ಹೇಳಿ ನೋಡುವ. ಅದೇ ಸೇಮ್. ಬೈದು ಬುದ್ಧಿ ಹೇಳೋ ಫಾದರ್ ಕಣೋ ಇವನು. ಹೇಳಿ. ನಂಗೆ ಅಷ್ಟೆಲ್ಲ ಬರಲ್ಲ ಹಾಡಕ್ಕೆ. ನೀವು ಹಾಡಿ, ನೀವು ಚೆನ್ನಾಗಿ ಹೇಳ್ತೀರಾ. ಅಂದ್ರೆ ಅಷ್ಟೆಲ್ಲ ಹೇಳಿ, ಅಂದ್ರೆ ಅರ್ಥ ಆಗತ್ತೆ ನಿಮ್ಗೆ ಆ ಥರ. ಹೇಳಿ. ಬೈದು ಬುದ್ಧಿ ಹೇಳೋ ಫಾದರ್ ಕಣೋ ಅಷ್ಟೇ ಗೊತ್ತಿರೋದು. ಅದು ರಾಗವಾಗಿ ಹಾಡಕ್ ಗೊತ್ತಿಲ್ಲ. ನೀವು ಹೆಂಗಾದ್ರು ಆಡಿ. ಓಕೆ, ಹೆಂಗಾದ್ರು ಆಡಿ ನೋಡಿ. ಹೆಂಗಾದ್ರು ಆಡ್ಲಾ? ಓಕೆ. ಬೈದು ಬುದ್ಧಿ ಹೇಳೋ ಫಾದರ್ ಕಣೋ ಇವನು. ರಾಗ ಓಕೆ, ಎಲ್ಲ ಓಕೆ. ಆ ಶ್ರುತಿ ನಿಮ್ಗೆ ಗೊತ್ತಾ? ಶ್ರುತಿ ಗೊತ್ತಿಲ್ಲ. ಬೈದು ಬುದ್ಧಿ ಹೇಳೋ, ಬೈದು ಬುದ್ಧಿ ಹೇಳೋ, ಬೈದು ಬುದ್ಧಿ ಹೇಳೋ ಫಾದರ್ ಕಣೋ ಇವನು. ಲೋನು ಆಗ್ಬೋದು, ಹೈಯೂ ಆಗುತ್ತೆ. ಮೊದಲು ಜಿ ಇತ್ತು, ನಂಗೆ ತುಂಬಾ ಆಗಿತ್ತು. ಬೈದು ಬುದ್ಧಿ ಹೇಳೋ ಫಾದರ್ ಕಣೋ ಇವನು. ಅದು ಯಾರಿಗೂ ಆಗಲ್ಲ, ದೊಡ್ಡ ಮಕ್ಳು. ಹೈ ಪಿಚ್. ನೀವು ಹಾಡ್ತೀರಾ? ನನಗೆ ಅಷ್ಟು ಬರಲ್ಲ, ನಾನು ಸಿಂಗರ್ ಅಲ್ಲ. ಹಾಡಿ ಬರಲ್ಲ, ನಂಗೆ ಅಷ್ಟು ಬರಲ್ಲ. ನೀವು ಆದ್ರೆ ಸಿಂಗರ್ ಪ್ರೋ. ಅಂದ್ರೆ ಅಂದ್ರೆ ಅರ್ಥ ಆಗುತ್ತೆ ನಿಮ್ಗೆ ಎಷ್ಟು ಕಷ್ಟ ಇದೆ. ಕರೆಕ್ಟ್, ಹೌದು, ಡೆಫಿನೆಟ್ಲಿ ಕಷ್ಟ. ಈಗ ಎಫ್ ಅಲ್ಲಿ ಸಾ ಅಂದ್ರೆ ವಾಯ್ಸ್ ಹೋಗುತ್ತೆ, ಅದು ಹೋಗುತ್ತೆ. ನೀವು ಟ್ರೈ ಮಾಡಿದ್ದೀರಾ ಎಫ್ ಅಲ್ಲಿ? ಸ ಪ ಸ ಅದು ಶ್ರುತಿ ಆಗದೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ತಾನ್ಪುರ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ. ಅವಾಗ ಸೊ ನೀವು ಹೈ ಪಿಚ್ ಅಲ್ಲಿ ಎಫ್ ಅಲ್ಲಿ ಟ್ರೈ ಮಾಡಿದ್ದೀರಾ ಹಾಡೋದಕ್ಕೆ? ಎಫ್ ಸ್ಕೇಲ್ ಅಲ್ಲಿ ಮಾಡಿದ್ದೀನಿ. ಹೇಳಿ ನೋಡುವ ಯಾವ್ದಾದ್ರು ಒಂದು ಹಾಡು. ಎಫ್ ಅಂದ್ರೆ ಈಗ ನಾವು ಶ್ರುತಿ ಇದ್ರೇನೆ ನಮ್ಗೆ ಶ್ರುತಿ ಇದು ಆಗೋದು. ಶ್ರುತಿ ಇಲ್ಲ ಅಂದ್ರೆ ಯಾವ್ದಾದ್ರು ಶ್ರುತಿ ಆಗ್ಬೋದು ಅಂತ. ಯಾವ ಹಾಡು? ಕೆಲವೊಬ್ರು ನೆನ್ಪಿಟ್ಕೋತಾರೆ ಶ್ರುತಿ, ಕೆಲವೊಬ್ರು ನೆನ್ಪಿಟ್ಕೊಂಡು ಮತ್ತೆ ಮರೀತಾರೆ. ಅಂದ್ರೆ ದಿನ ನೆನ್ಪಿಟ್ಕೋತಾರೆ. ಅವರು ಪ್ರಾಕ್ಟೀಸ್ ಮಾಡ್ತಾರೆ ಅಂದ್ರೂ ಮರೀತಾರೆ. ಆ ಥರ ನೀವು ಲಿರಿಕ್ಸ್ ಎಲ್ಲ ಮರೆಯಲ್ಲ, ಈಸಿಯಾಗಿ ನೆನಪಿರುತ್ತೆ ನಿಮಗೆ?
ಏನ್ ಗೊತ್ತಾ, ಲಿರಿಕ್ಸ್ ನಾನು ಕಲ್ತ್ಬಿಟ್ರೆ ರಾಗ ಎಲ್ಲ ಅವಾಗ ಈಸಿ. ನೀವು ರಾಗ ಕಲ್ಕೊಂಡ್ಬಿಟ್ಟು ಲಿರಿಕ್ಸ್ ಕಲ್ಕೊಂಡ್ರೆ ಮೆಂಟ್ರಿಂಗ್ ಮಾಡಕ್. ನಿಮ್ಮ ಮೆಂಟರ್ ಸರ್ದು ಫೇವ್ರೆಟ್ ಸಾಂಗ್ ಹಾಡಿ ಯಾವುದಾದ್ರು? ಪ್ರೀತ್ಸೆ ಹಾಡಿದಾರೆ ಅವರು. ಹೌದು, ಪ್ರೀತ್ಸೆ ಒರಿಜಿನಲ್ ಅವರೇ ಹಾಡಿರೋದು, ಹೇಮಂತ್ ಸರ್ ಹಾಡಿರೋದು. ಹೇಳಿ ನೋಡೋಣ ಆ ಸಾಂಗ್. ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಹೃದಯ ಬಿಚ್ಚಿ ನನ್ನ ಪ್ರೀತ್ಸೆ, ಅಷ್ಟೇ. ಉಸಿರಾಡ್ತಾ ನಂಗೆ ಎಷ್ಟು ಗೊತ್ತೋ ಅಷ್ಟೇ ಹಾಡಿ. ಹೇಳಿ. ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ. ಅಷ್ಟೇ ಗೊತ್ತಿರೋದು ಲಿರಿಕ್ಸ್ ನಿಮಗೆ? ಹೌದು. ಎಸ್, ಥ್ಯಾಂಕ್ ಯು ಸೋ ಮಚ್ ಜಿಷ್ಣು ಅವರೇ. ತುಂಬ ವಿಷಯ ಮಾತಾಡಿದ್ರಿ ನಮ್ಮ ಜೊತೆಗೆ. ಹಾಡಿನ ಬಗ್ಗೆ, ಶ್ರುತಿ ಬಗ್ಗೆ, ಸ್ಕೇಲ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ನಿಮ್ಮ ಫ್ಯಾನ್ಸ್ ಇದ್ದಾರೆ ತುಂಬ ಜನ, ಏನು ಹೇಳ್ತೀರ ಅವ್ರಿಗೆ? ಏನು ಗೊತ್ತಾ, ನನಗೆ ಫ್ಯಾನ್ಸ್ ಸಾರಿ ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಥರ ನೋಡ್ತೀರಾ ನೀವು, ಹೌದಾ? ಫ್ಯಾನ್ಸ್ ಮೀನಿಂಗ್ ಫ್ಯಾನ್ಸ್ ಅಂದರೆ ಅದು ಹೇಳ್ತೀನಿ. ಫ್ಯಾನ್ಸ್ ಅನ್ನೋ ಗಾಳಿ ಅಂದರೆ ಎಷ್ಟೊಂದು ಫ್ಯಾನ್ಸ್ ಇರುತ್ತೆ, ಗಾಳಿ ಬೀಸೋದು. ಅದು ಗಾಳಿ ಬೀಸೋ ಫ್ಯಾನ್. ನೀವು ಅಭಿಮಾನಿಗಳು, ನಾನು ಹೇಳಿದ್ದು ಅಭಿಮಾನಿಗಳು. ಅದು ಮೀನಿಂಗ್ ಏನು ಗೊತ್ತಾ, ಈಗ ಒಂದು ಬೆಡ್ ಇರುತ್ತೆ, ಮಲ್ಕೋತೀವಿ, ತುಂಬಾ ಫ್ಯಾನ್ ಇರುತ್ತೆ, ಈಗ ಗಾಳಿ ಬೀಸ್ತಾ ಇರುತ್ತೆ. ಫ್ಯಾನ್ಸ್ ಅಂದ್ರೆ ಅಭಿಮಾನಿಗಳು, ಅಂದ್ರೆ ನನ್ನ ಫ್ಯಾನ್ಸ್ ಅಂದ್ರೆ ಅಭಿಮಾನಿಗಳು ಅಂದ್ರೆ ನಮ್ಮನ್ನು ಮಾತಾಡ್ಸೋದು ಆ ಥರ. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀರಾ ನೀವು? ಎಸ್, ಥ್ಯಾಂಕ್ ಯು ಸೋ ಮಚ್ ವಿಷ್ಣು ಅವರೇ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ನಿಮಗೆ. ಸೊ ಸ್ನೇಹಿತರೆ, ಇದಾಗಿತ್ತು ಜಿಷ್ಣು ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.